ನಾನು ಮೂಡುಗೆರೆ ಜೇನು ಸೊಸೈಟಿಯ ಬಾಗಿಲುಗಳನ್ನು ತಳ್ಳಿ ಒಳಗೆ ಪ್ರವೇಶಿಸಿದಾಗ ಮಲೆನಾಡಿನಲ್ಲಿ ಮಳೆಗಾಲ ಆರಂಭವಾಗಿ ಆಗಲೇ ಅನೇಕ ತಿಂಗಳುಗಳು ಕಳೆದಿದ್ವು. ಊರೆಲ್ಲ ಕೆಸರು ಕೊಚ್ಚೆ ಆವರಿಸಿತ್ತು. ಬೆರಳು ಸಂದಿಗಳಲ್ಲೆಲ್ಲ ಕೆಸರು ಹುಣ್ಣು, ಮೂಗಿನಲ್ಲಿ ಇಳಿಯುವ ನೆಗಡಿ, ಒದ್ದೆಯಾದ ಪ್ಯಾಂಟು. ಇವುಗಳೊಡನೆ ನಾನು ಒಳನುಗ್ಗಿದೆ. ಹೊರಗಿನ ಬೋರ್ಡಿನಲ್ಲಿ ಬರೆದಿದ್ದ ಜೇನು ಪೋಷಕರ ಸಹಕಾರಿ ಸಂಘ ಎಂಬ ಬರಹದಲ್ಲಿ ಶ ಇರಬೇಕೋ ಶ ಇರಬೇಕೋ ಎಂದು ಯೋಚಿಸುತ್ತಾ ತಲೆ ಎತ್ತಿದಾಗ ವರಾಂಡಾದ ಒಳಗೆ ಒಂದು ದೊಡ್ಡ ಕೋಣೆಯು, ಪಕ್ಕದಲ್ಲಿ ಒಂದು ಸಣ್ಣ ಕೋಣೆಯು ಕಂಡಿತು. ದೊಡ್ಡ ಹಾಲಿನಲ್ಲಿ ಒಂದು ತಕ್ಕಡಿ ನೇತು ಬಿದ್ದಿತ್ತು. ಒಳಗೆ ಕಾಣುತ್ತಿದ್ದ ಸಣ್ಣ ಕೋಣೆಯೇ ಆಫೀಸ್ ಇರಬೇಕೆಂದು ಯೋಚಿಸಿ ದೊಡ್ಡ ಹಾಲಿನಲ್ಲಿ ಯಾರೂ ಕಾಣದುದರಿಂದ ಆಫೀಸಿನತ್ತ ಸಾಗಿದೆ. ತಂದೆಯವರಿಗೆ ಕೊಂಚ ಜೇನುತುಪ್ಪ ಬೇಕೆಂದು, ಮೈಸೂರಿನಲ್ಲಿ ಜೇನು ತುಂಬಾ ದುಬಾರಿಯಾದುದರಿಂದ ಮೂಡಿಗೆರೆಯಲ್ಲೇನಾದರೂ ಸುಲಭ ದರದಲ್ಲಿ ಸಿಗುತ್ತದೆಯೋ ನೋಡು ಎಂದು ಬರೆದಿದ್ರು. ಯಾರೋ ಆಯುರ್ವೇದ ಪಂಡಿತರು ದಿನ 1 ಚಮಚೆ ಜೇನನ್ನು ನೀರಿನಲ್ಲಿ ಕದಡಿ ಬೆಳಿಗ್ಗೆ ಕುಡಿಯಿರಿ ಎಂದು ಅವರಿಗೆ ತಿಳಿಸಿದ್ದರಂತೆ. ಆದ್ದರಿಂದ ತಿಂಗಳಿಗೆ ಅವರಿಗೆ ಅರ್ಧ ಬಾಟಲು ಜೇನು ಬೇಕಾಗುತ್ತಿದ್ದಿತು. ಈ ಲೆಕ್ಕದ ಮೇಲೆ ಸುಮಾರು 7 ಬಾಟಲು ಜೇನು ಬೇಕಾದೀತೆಂದು ಲೆಕ್ಕ ಹಾಕಿ ಬಾಟಲಿಗೆ 10 ರೂಪಾಯಿಯಂತೆ 70 ರೂಪಾಯಿಗಳನ್ನು ಜೇಬೊಳಗೆ ಇಟ್ಟುಕೊಂಡು ಒಳನುಗ್ಗಿದ್ದೆ. ಆಫೀಸಿನೊಳಗೆ ಇಣುಕಿದಾಗ 2 ಯುವಕರು ಏನನ್ನೋ ಬರೆಯುತ್ತಾ ಕುಳಿತಿದ್ರು. ನಾನು ಇಣುಕಿದಾಗ ಒಬ್ಬ ಯುವಕ ತಲೆ ಎತ್ತಿ ನನ್ನನ್ನು ನೋಡಿ ಏನೋ ಎನ್ನುವಂತೆ ನನ್ನ ಮುಖ ನೋಡ್ದ. ನಾನು ಜೇನುತುಪ್ಪ ಎಂದು ಮಾತನ್ನು ಆರಂಭಿಸುತ್ತಿದ್ದಂತೆಯೇ ಆತ, ಜೇನು ಈಗ ತಗೊಳ್ಳೋದಿಲ್ಲ, ಇನ್ನೊಂದೆರಡು ತಿಂಗಳು ಅದನ್ನ ಕೊಳ್ಳೋದನ್ನ ನಿಲ್ಲಿಸ್ಬಿಟ್ಟಿದ್ದೀವಿ ಎಂದು ಒಂದೇ ಉಸುರಿಗೆ ಹೇಳಿದ. ಅವನ ಮಾತಿನಿಂದ ಇನ್ನೊಬ್ಬಾತ ಬರೆಯುತ್ತಾ ಕುಳಿತಿದ್ದವನು ತಲೆ ಎತ್ತಿ ನೋಡ್ದ. ಆತ ನನ್ನನ್ನ ಗುರುತಿಸಿದ ಅಂತ ಕಾಣುತ್ತೆ. ಗಾಬರಿಗೊಂಡವನಂತೆ ಹೇಳುತ್ತಾ ಇನ್ನೊಬ್ಬನಿಗೆ, ತಡೆಯೋ ಎಂದು, ಬನ್ನಿ ಸರ್ ಎಂದು ನನಗೆ ಹೇಳಿದ. ಆತನಿಗೆ ನನ್ನ ಪರಿಚಯವಿದ್ದುದನ್ನು ಕಂಡು ನನಗೆ ಹೆಮ್ಮೆ, ಸಮಾಧಾನ ಆಯಿತು. ನನ್ನ ಗಲೀಜುಮಯವಾದ ಉಡುಪನ್ನು ಶಪಿಸುತ್ತಾ ಒಳಗೆ ಸರಿದು ಅವರು ತೋರಿದ ಕುರ್ಚಿ ಮೇಲೆ ಕುಳಿತೆ. ತಮ್ಮದೇ ಅಲ್ವಾ ಸರ್ ಸಿನಿಮಾ ಅದು ಅಂತ ಕೇಳ್ದ. ಇಲ್ಲಪ್ಪ, ನಂದಲ್ಲ, ನನ್ನ ಕಥೆನ ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಮೊದಲು ಮಾತಾಡಿದವನು ಈ ವೇಳೆಗೆ ತನ್ನ ಅಚಾತುರ್ಯಕ್ಕೆ ಬೇಸರಿಸಿ, ನಮಸ್ಕಾರ ಸರ್, ಗೊತ್ತಾಗ್ಲಿಲ್ಲ, ಯಾರೋ ಜೇನು ಕೊಡೋದಕ್ಕೆ ಬಂದವರು ಅಂತ ತಿಳಿದೆ ಅಂದ. ಜೇನು ಕೊಡೋದಕ್ಕಲ್ಲಪ್ಪ, ಜೇನು ಕೊಳ್ಳೋದಕ್ಕೆ ಬಂದಿದ್ದೀನಿ. 7 ಬಾಟ್ಲಿ ಜೇನು ಬೇಕಿತ್ತು. ಬಾಟ್ಲಿ ಇಲ್ವಲ್ಲ ಸರ್, ಏನಾದರೂ ತಂದಿದ್ದೀರಾ, ಹಾಕ್ಕೊಡ್ತೀವಿ ಅಂದ ಒಬ್ಬಾತ. ಅಷ್ಟರಲ್ಲಿ ನನ್ನನ್ನು ಮೊದಲು ಗುರುತು ಹಿಡಿದಾತ, ನೋಡಿ ಸರ್, ಇವರು ಮಂದಣ್ಣ ಅಂತ, ಭೀಮನ್ ಕೆಲಸ ಕಲಿತಾ ಇದ್ದಾರೆ. ನನ್ನ ಹೆಸರು ಲಕ್ಷ್ಮಣ ಅಂತ, ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಎಂದು ಪರಿಚಯ ಮಾಡಿಕೊಂಡ. ಮಂದಣ್ಣ ಎದ್ದು ನಮಸ್ಕಾರ ಮಾಡಿ ಕುಳಿತ. ಅವನ ಮುಖದಲ್ಲಿ ನಾನಾರೆಂದು ಗೊತ್ತಾಗಲಿಲ್ಲವೆಂಬುದು ಸುವ್ಯಕ್ತವಾಗುತ್ತಿದ್ದಿತು. ಲಕ್ಷ್ಮಣ ಆತನ ಕಡೆ ತಿರುಗಿ, ಲೋ ಮಂದ, ಇವರು ಯಾರು ಅಂತ ಗೊತ್ತಲ್ಲ ಎಂದ. ಮಂದಣ್ಣ ಚೆನ್ನಾಗಿ ಗೊತ್ತಿದೆ ಎಂಬಂತೆ ತಲೆಯಾಡಿಸಿ ನನ್ನ ಮರ್ಯಾದೆ ಉಳಿಸಿದ. ನಾನು ಇಬ್ಬರ ಕಡೆಗೂ ನೋಡಿ ನಕ್ಕೆ. ಬಾಟ್ಲಿ ಆದ್ರೆ 1 ಬಾಟ್ಲಿ ತುಪ್ಪಕ್ಕೆ 10 ರೂಪಾಯಿ ಆಗುತ್ತೆ ಸರ್, ಮಡಕೆ ತುಪ್ಪ ಆದ್ರೆ ಹೆಚ್ಚು ಕಡಿಮೆ ಹಾಕೊಡೋಣ ಸರ್ ಎಂದು ಮಂದಣ್ಣ ಹೇಳ್ದ. ನನಗೆ ಬಾಟ್ಲಿಯದಾದರೇನು ಮಡಕೆದಾದರೇನು 2 ತುಪ್ಪ ತಾನೇ ಅನಿಸಿ ಕೇಳಿದೆ. ಅದಕ್ಕೆ ಮಂದಣ್ಣ, ಬಾಟ್ಲಿದಾದ್ರೆ ಮಿಷಿನಲ್ಲಿ ತೆಗೆದಿರ್ತೀವಿ ಸರ್, ಮಡಿಕೆಯದು ಕೈಯಲ್ಲಿ ಹಿಂಡಿ ತೆಗೆದಿರ್ತೀವಿ. ಮಡಿಕೆ ತುಪ್ಪ ನೋಡೋಕೆ ಕೊಂಚ ಮಂಕಾಗಿರ್ತದೆ. ಅನುಭವಸ್ಥರು ಕೈಯಲ್ಲಿ ಹಿಡಿದು ನೋಡಿದ್ರೆ ತುಪ್ಪದ ಹೊಳಪಿನಲ್ಲಿ ಮಡಿಕೆ ತುಪ್ಪಕ್ಕೂ ಬಾಟ್ಲಿ ತುಪ್ಪಕ್ಕೂ ವ್ಯತ್ಯಾಸ ಗೊತ್ತಾಗ್ತದೆ. ಮಂದಣ್ಣ ಚಿಕ್ಕ ಲೆಕ್ಚರ್ ಕೊಟ್ಟ. ಹೊಸದಾಗಿ ಕೆಲಸ ಕಲಿಯುತ್ತಿದ್ದಾನೆಂದು ಅವನ ಮಾತಿನಲ್ಲೇ ತೋರ್ಪಡಿಸಿಕೊಳ್ಳುತ್ತಿದ್ದ. ಪರೀಕ್ಷೆಯಲ್ಲಿ ಪಾಠ ಒಪ್ಪಿಸುವವನಂತೆ ಮಾತಾಡುತ್ತಿದ್ದ. ನನಗೆ ಜೇನುತುಪ್ಪದ ಹೊಳಪು ಕಟ್ಟಿಕೊಂಡು ಏನಾಗಬೇಕಿತ್ತು? ನಮ್ಮ ತಂದೆ ಏನು ಅದನ್ನು ಪತ್ತೆ ಮಾಡುವಷ್ಟು ತಜ್ಞರೂ ಆಗಿರಲಿಲ್ಲ. ನಾನು ಮಡಿಕೆ ತುಪ್ಪನೇ ಕೊಡಿ ಅಂತ ಹೇಳಿದೆ. ಆದರೆ ಮಡಿಕೆ ತುಪ್ಪವನ್ನ ಯಾವ ಲೆಕ್ಕದಲ್ಲಿ ಕೊಡ್ತಾರೆ ಗೊತ್ತಾಗಲಿಲ್ಲ. ಮಡಿಕೆಯಲ್ಲೇ ತುಂಬಿಕೊಡ್ತಾರೇನೋ ಅಂತ ಯೋಚಿಸಿದೆ. ಲಕ್ಷ್ಮಣ, ಎಷ್ಟು ಬೇಕು ಅಂದ. ನಾನು 70 ರೂಪಾಯಿ ತಂದಿದ್ದೀನಿ, ಅಷ್ಟಕ್ಕೆ ಎಷ್ಟು ಬರುತ್ತೋ ಕೊಡಿ ಅಂದೆ. ತಕ್ಷಣ ಅವರಿಬ್ಬರ ಮುಖ ಚೆಹರೆ ಬದಲಾಗಿ ಗಾಬರಿಯೊಡನೆ, ಅಷ್ಟೊಂದು ಯಾಕೆ ಸರ್ ಅಂದ್ರು. ನಾನು, ಎಷ್ಟು ಬರುತ್ತ್ರಿ ಹಾಗಾದ್ರೆ ಅಂದೆ. ಲಕ್ಷ್ಮಣ, ನೋಡಿ ಸರ್, ಇನ್ನು 8 ರೂಪಾಯಿ ಹೆಚ್ಚು ಕೊಡಿ, 78 ರೂಪಾಯಿಗೆ 1 ಟಿನ್ ಬರುತ್ತೆ ಅಂದ. ಯಾವ ಟಿನ್ನು ನೋಡೋಣ ಅಂದೆ ನಾನು. ದೊಡ್ಡ ಹಾಲಿನ ಒಂದು ಭಾಗದಲ್ಲಿ 100 ಸೀಮೆ ಎಣ್ಣೆ ಟಿನ್ಗಳನ್ನು ಒಂದರ ಮೇಲೊಂದರಂತೆ ಎತ್ತರವಾಗಿ ಪೇರಿಸಿದ್ದರು. ನಾನು ಒಳ ಬರುವಾಗಲೇ ಸೀಮೆ ಎಣ್ಣೆ ಗಡಂಗಿನಂತೆ ಕಾಣುತ್ತಿದ್ದ ಆ ಜಾಗವನ್ನು ನೋಡಿದ್ದೆ. ಆದರೆ ಅದರ ತುಂಬೆಲ್ಲ ನಾನು ಯಾವುದನ್ನು ಅಮೋಘ ಎಂದು ತಿಳಿದಿದ್ದೆನೋ ಆ ಜೇನನ್ನು ತುಂಬಿದ್ದಾರೆಂದು ತಿಳಿದಿರಲಿಲ್ಲ.
ಜೊತೆಗೆ ಕೇವಲ 7 ಬಾಟಲು ಜೇನನ್ನು ಕೊಳ್ಳಲು ಹೋದ ನನಗೆ ಅವರು ಕೊಡಲಿರುವ ದೊಡ್ಡ ಟಿನ್ ಜೇನುತುಪ್ಪ ನೋಡಿ ಆಶ್ಚರ್ಯ ಆಯಿತು. ಖಂಡಿತವಾಗಿಯೂ ಯಾವುದೋ ಕಲಬೆರಕೆ ಮಾಲನ್ನು ನನಗೆ ಟೋಪಿ ಹಾಕಲು ಈ ಘಾಟಿಗಳು ಯತ್ನಿಸುತ್ತಿದ್ದಾರೆಂದು ಸಂದೇಹ ಬಂತು. ಆದರೆ ಯಾವುದನ್ನು ಕಲಬೆರಕೆ ಮಾಡಿಯಾರು? ಬೋನಿ ಬೆಲ್ಲ, ಸಕ್ಕರೆ ಪಾಕ, ಒಳ್ಳೆಣ್ಣೆ ಯಾವುದೂ ಇದಕ್ಕಿಂತ ಅಗ್ಗವಾಗಿ ಟಿನ್ಗೆ 78ಕ್ಕಿಂತ ಕಡಿಮೆ ಇರಲಾರದು. ಅಲ್ರಿ, ನೀವು ಹೇಳೋದು ಆ ಸೀಮೆಎಣ್ಣೆ ಟಿನ್ಗಳೇನ್ರಿ? ಅಯ್ಯಯ್ಯೋ, ಸೀಮೆ ಎಣ್ಣೆ ಅಲ್ಲ ಸರ್, ಪ್ಯೂರ್ ಹನಿ. ಮಂದಣ್ಣ ಉದ್ಗರಿಸಿದ. ಏನಾದ್ರೂ ಮೋಸ ಗೀಸ? ಅಯ್ಯಯ್ಯೋ, ಇದು ಸೊಸೈಟಿ ಸರ್. ಮೋಸ ಗೀಸ ಕಲಬೆರಕೆ ದಗಲ್ಬಾಜಿ ವ್ಯವಹಾರ ಮಾಡಿದ್ರೆ ಕೋಳ ಹಾಕ್ತಾರೆ ಕೈಗೆ. ಹಂಗಲ್ಲಪ್ಪ, ನಿಮ್ಗೆ ಯಾರಾದ್ರೂ ಮೋಸ ಮಾಡಿ ಚೇಚೆ ನಮಗೆ ಮೋಸನ ಮಾಡ್ಲಿ ನೋಡೋಣ. ಅದಲ್ದೆ ರೈತರು ಯಾಕೆ ಮೋಸ ಮಾಡ್ತಾರೆ ಸರ್? ಈವರೆಗೂ ಅಂತವರನ್ನ ನಾನು ನೋಡ್ಲಿಲ್ಲ. ಏನಾರು ವ್ಯಾಪಾರಗಾರರು ಅಂತ ಹಲ್ಕಾ ಕೆಲಸ ಮಾಡಬಹುದೇ ವಿನಾ ಅಂದ ಲಕ್ಷ್ಮಣ. ಹಾಗಿದ್ರೆ ನೀವು ಹೇಳೋದು ಆ ಸೀಮೆಎಣ್ಣೆ ಟಿನ್ ತುಂಬಾ ಜೇನುತುಪ್ಪಕ್ಕೆ 78 ರೂಪಾಯಿ. ಸರಿಯಾಗಿ ಖಾತರಿ ಮಾಡಿಕೊಳ್ಳಲು ನಾನು ಇನ್ನೊಮ್ಮೆ ಕೇಳಿದೆ. ಇಬ್ಬರು ಹ್ಞೂ ಮತ್ತೆ ಅಂದ್ರು. ಹಾಗೂ ನನಗೆ ನಂಬಿಕೆ ಬರಲಿಲ್ಲ. ಅಲ್ರಿ, ಅದು ಹೇಗೆ ಈ ಬೆಲೆಗೆ ಕೊಡೋದಕ್ಕೆ ಸಾಧ್ಯ ಅಂತ ಕೇಳಿದೆ. ತಕ್ಷಣ ಮಂದಣ್ಣ ಅದರ ಕತೆಯನ್ನ ಸವಿಸ್ತಾರವಾಗಿ ಶ್ರುತಪಡಿಸಿದ, ಕೋರ್ಟಿನಲ್ಲಿ ಸಾಕ್ಷ್ಯ ಹೇಳುವವರ ದನಿಯಲ್ಲಿ. ಅವನ ಹೇಳಿಕೆಯಿಂದ ನನಗೆ ತಿಳಿದುದು ಇಷ್ಟು. ಈ ವರ್ಷ ಮಲೆನಾಡಿನಲ್ಲಿ ಗುರುಗಿ ಎಂಬ ಒಂದು ಜಾತಿಯ ದಟ್ಟವಾಗಿರುವ ಹಳು ಹೂವಾಗಿದೆಯಂತೆ. 8 ವರ್ಷಗಳಿಗೆ ಒಮ್ಮೆ ಹೂವಾಗುವ ಈ ಸಸ್ಯ ಹೂ ಬಿಟ್ಟ ವರುಷ ಮಲೆನಾಡಿನಲ್ಲಿ ಊಹಾತೀತ ಪ್ರಮಾಣದಲ್ಲಿ ಜೇನು ಉತ್ಪಾದನೆಯಾಗುತ್ತದಂತೆ. ಈ ಸಾರಿ ಸರಬರಾಜಾದ ಜೇನನ್ನು ಕೊಳ್ಳಲು ಸೊಸೈಟಿಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ, ಎತ್ತಿದ ಸಾಲವೆಲ್ಲ ಖರ್ಚಾಗಿ, ಜೇನು ಕೊಳ್ಳಲು ಹಣವೇ ಇಲ್ಲದೆ ಅನೇಕರನ್ನು ನಿಧಾನವಾಗಿ ತಂದಿರೆಂದು ಹೇಳಿ ವಾಪಸ್ಸು ಕಳಿಸಬೇಕಾಯ್ತಂತೆ. ಜೊತೆಗೆ ಅದನ್ನು ಇಡಲು ಸಹ ಜಾಗ ಇಲ್ಲದೆ ಸೀಮೆಎಣ್ಣೆ ಟಿನ್ನುಗಳಲ್ಲಿ ತುಂಬಿ ಈ ರೀತಿ ಲಾಟು ಬಿಸಾಕಿದ್ದೇವೆ ಎಂದು ಹೇಳಿದ. ನಾನು ಕೇವಲ 70 ರೂಪಾಯಿ ತಂದಿದ್ದೇನೆ, ಮಿಕ್ಕಿದ 8 ರೂಪಾಯಿಗಳನ್ನ ನಾಳೆ ಕೊಡ್ತೀನಿ. ಈಗ ಒಂದು ಟಿನ್ ಕೊಡಿ ಎಂದೆ. ನನಗೂ ಈ ಅಗ್ಗದ ಜೇನನ್ನು ಸಾಕಷ್ಟು ಒಯ್ಯೋಣ ಎನಿಸಿತು. ಮಂದಣ್ಣ ಚಂಗನೆ ನೆಗೆದು ಹಾರಿ, ತಡೀರಿ ಸರ್, ನಾನು ನಿಮಗೆ ಹೈ ಕ್ಲಾಸ್ ಜೇನು ಗುತ್ತಿ ಕಡೆದನ್ನ ಕೊಡ್ತೀನಿ ಎಂದು ಅತ್ಯುತ್ಸಾಹದಿಂದ ಮುನ್ನುಗ್ಗಿದ. ಸಿನಿಮಾ ರಂಗಕ್ಕೂ ನನಗೂ ಏನೋ ಸಂಬಂಧವಿರುವುದನ್ನು ತಿಳಿದ ಅವನ ಕಲ್ಪನೆ ಏನೇನನ್ನು ನನ್ನ ಬಗ್ಗೆ ಊಹಿಸಿತೆಂದು ತೋರುತ್ತದೆ. ಬಹುಶಃ ಆ ನಟರು, ಆ ನಟಿಯರು, ಅವರ ಎದೆ, ನಡು, ನಿತಂಬಗಳ ಸುತ್ತಳತೆ, ಅವರ ಡ್ಯಾನ್ಸು, ಅವರ ಹಾಡು, ಫೈಟಿಂಗು, ಓಹ್, ಯಾವುದೋ ಕಿನ್ನರ ಲೋಕದ ಮಾನವನಂತೆ ಕಂಡಿರಬಹುದು ನಾನು. ಆ ಟಿನ್ಗಳ ಬೆಟ್ಟವನ್ನ ಒಂದೊಂದೇ ಕಾಲಿಟ್ಟು ಹತ್ತತೊಡಗಿದ ಮಂದಣ್ಣ. ಗುತ್ತಿಯ ಕಡೆಯ ಜೇನಿನ ಟಿನ್ ಅನ್ನು ಅಲ್ಲೆಲ್ಲೋ ಮೇಲಿಟ್ಟಿದ್ದನೆಂದು ತೋರುತ್ತದೆ. ಅದಕ್ಕಾಗಿ, ಲೇ ಹುಷಾರ್ ಕಣೋ ಮಂದಣ್ಣ ಅಂತ ಕೂಗ್ದ ಲಕ್ಷ್ಮಣ. ಲಕ್ಷ್ಮಣಣ್ಣ, ನೀ ಸ್ವಲ್ಪ ಸುಮ್ನಿರ್ತೀಯಾ? ಮೇಲಿಟ್ಟೋನ್ ಯಾರೋ, ನೀನೋ ನಾನೋ ಎಂದು ಮಂದಣ್ಣ ಗೆಳೆಯನ ಎಚ್ಚರಿಕೆಯನ್ನು ಅಲಕ್ಷಿಸಿದ. ಮಂದಣ್ಣ ಮೇಲೆ ತಲುಪಿ ಹುಡುಕಾಡಿ ಯಾವುದೋ ಒಂದು ಟಿನ್ನಿನ ಜುಟ್ಟು ಹಿಡಿದು ಎಳೆದೊಡನೆಯೇ ಆ ಸೀಮೆ ಎಣ್ಣೆ ಟಿನ್ನುಗಳ ದಿಣ್ಣೆಯ ಒಂದು ಪಾರ್ಶ್ವ ಅಲ್ಲಾಡತೊಡಗಿತು. ಮಂದಣ್ಣನ ಕಣ್ಣುಗಳಲ್ಲಿ ಗಾಬರಿ ಕಂಡಿತು. ಅವನು ಜಾಗರೂಕತೆ ವಹಿಸುವುದರೊಳಗೆ ದಡಬಡ ಗಡಬಡ ಎಂದು ಹಿಮಪಾತದಂತೆ ಒಂದು ಪಾರ್ಶ್ವದ ಟಿನ್ನುಗಳು ಕುಸಿಯತೊಡಗಿದುವು. ಮಂದಣ್ಣ ಕ್ಷಣ ಮಾತ್ರದಲ್ಲಿ ಟಿನ್ ಹಿಡಿದುಕೊಂಡು ಜಾರಿ ನೆಲಕ್ಕೆ ಬಿದ್ದ. ನಾನು ಗಾಬರಿಯಿಂದ ಉರುಳುತ್ತಿರುವ ಟಿನ್ಗಳನ್ನು ಆತು ಹಿಡಿಯಲು ಹೋದೆ. ಸರ್, ಹೋಗ್ಬೇಡಿ, ಬನ್ನಿ ಇತ್ಲಾಗಿ ಎಂದು ಲಕ್ಷ್ಮಣ ಹಿಂದಿನಿಂದ ಗಟ್ಟಿಯಾಗಿ ಕೂಗಿದ. ಏನು ಪರವಾಗಿಲ್ಲ, ಎಲ್ಲ ಡಬ್ಬಿಗೂ ಬೆಸಗೆ ಹಾಕಿದೀವಿ, ಎತ್ತಿಡ್ತೀವಿ. ಡಬ್ಬಿ ಕಾಲಿನ ಮೇಲೆ ಬಿದ್ರೆ ಕಷ್ಟ, ಕಬ್ಣ ಇದ್ದಂಗಿರ್ತವೆ ಎಂದು ಹೇಳಿ ಮಂದಣ್ಣನ ಕಡೆ ತಿರುಗಿ, ಈ ಹಲ್ಕ ನನ್ ಮಗ ಹೇಳಿದ ಮಾತೊಂದನ್ನು ಕೇಳೋದು ಕಲ್ತಿಲ್ಲ ಎಂದು ಬೈದ. ಮಂದಣ್ಣನಿಗೆ ಅವಮಾನವಾದಂತಾಯಿತು. ನಾನು ಕೈ ನೀಡಿದೆ. ಮಂದಣ್ಣ ಜೇನಿನ ಟಿನ್ ತೆಗೆದು ಕೈಗೆ ಕೊಟ್ಟ. ಸತ್ಯವಾಗಿಯೂ ಆ ಟಿನ್ ಜೇನು ಕಲ್ಲು ಗುಂಡಿನಂತೆ ತೂಕವಾಗಿತ್ತು. ಅದನ್ನು ಒಯ್ದು ನನ್ನ 40 ವರ್ಷ ಹಳೆಯದಾದ ಜೀಪಿನ ಮೇಲಿರಿಸಿದಾಗ ಅದರ ಸ್ಪ್ರಿಂಗ್ ಬ್ಲೇಡುಗಳು ಕಿರ್ರೆಂದವು.